ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಕರ್ನಾಟಕದ ವಿದ್ಯಾರ್ಥಿಗಳು ಒಂದು ಕಡೆಯಲ್ಲಿ, ನಾವು ವಿದ್ಯಾರ್ಥಿಗಳು ಅಂತ ಅನ್ಕೊಂಡು ಬಂದು, ನಾವು ವಿದ್ಯಾರ್ಥಿಗಳ ಪರ ಅಂತ ಅನ್ಕೊಂಡು ಬಂದು ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡ್ತಾ ಇರೋ ಹಾಗೆ ಭದ್ರತಾ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋ ಮತ್ತೊಂದು ಕಡೆ ಪ್ರತಿಭಟನಾಕಾರರು. ನೀವು ಪ್ರತಿಭಟನೆಯ ಪರ ಅಂತ ಹೇಳ್ತಿದ್ದೀರಿ, ಇಂಥ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿರುವ ವಿದ್ಯಾರ್ಥಿಗಳ ಪರನ ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಮುಖವಾಡ ಹಾಕೊಂಡ್ ಬಂದಿರೋ ಗೂಂಡಾಗಳ ಪರವಾದವರ ಅಂತ? ಇದು ನೀವು ಸೆಂಟರ್ನಾಗಿ ಶಿಕ್ಷಿತರು ಯಾವುದೇ ಪೊಲಿಟಿಕಲ್ ಪಕ್ಷ ಇರಲಿ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಈ ಮುಗ್ಧ ವಿದ್ಯಾರ್ಥಿನಿಯರ ಪರವಾಗಿ, ಯಾಕೆ ಅಂತ ಹೇಳಿದ್ರೆ ಒಂದು 14 ಮಕ್ಕಳು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇದುವರೆಗೂ ಒಂದು ಟ್ವೀಟ್ ಮಾಡಲಿಲ್ಲ ಅವ್ರ ಮೇಲೆ. 21 ಮಕ್ಕಳು, ಐ ಆಮ್ ಸಾರಿ 14 ಅಂದೆ, 21 ಜನ ಮಕ್ಕಳು ಅವರು. ಸರ್ ಹಂಗೆ ಜಾಸ್ತಿನೇ ಆಗ್ತಿರೋದು, 23 ಇರ್ಲಿ, ಒಂದು ಸ್ಟೂಡೆಂಟ್ ಆಗಿರ್ಲಿ, ಅದು ಅದು ಪ್ರಾಣ ಅಲ್ವಾ? ಅದು ಪ್ರಾಣ ಅಲ್ವಾ? ನಾನು ಯಾವ ಪಾರ್ಟಿನೂ ಅಲ್ಲ. ಯಾರಿಗೆ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ? ಅವ್ರು ಕಾಂಗ್ರೆಸ್ ಪಾರ್ಟಿ ಅವ್ರು ಬಂದಿರೋದಿಲ್ಲಿ ಪ್ರತಿಭಟನಾಕಾರರ ಪರ. ರಜಾಕ್ ಅವರೇ, ಯಾವ ವಿದ್ಯಾರ್ಥಿಗಳ ಪರ? ಗೂಂಡಾಗಿರಿ ಮಾಡ್ತಾ ಇರುವ, ಪಬ್ಲಿಕ್ ಪ್ರಾಪರ್ಟಿಯನ್ನ ಹಾಳು ಮಾಡ್ತಾ ಇರುವ ವಿದ್ಯಾರ್ಥಿಗಳ ಪರನ ಅಥವಾ ಕೆಪಿಎಸ್ಸಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ವಿದ್ಯಾರ್ಥಿಗಳ ಪರನ? ಮಾತಾಡಕ್ಕಿಂತ ಮುಂಚೆ ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡು, ಚೈನಾದಿಂದ ಕುಮ್ಮಕ್ ತಗೊಂಡು ಅಂತ ಕರ್ನಾಟಕ ರಾಜ್ಯದ ಆಪೋಸಿಷನ್ ಲೀಡರ್ ಇದೇ ಸ್ಟೂಡೆಂಟ್ ಗಳನ್ನ ಇದ್ ಮಾಡಿ, ಇವರೆಲ್ಲ ಚೈನಾದಿಂದ ಇದ್ ಮಾಡಿ ಬರ್ತಿದ್ದಾರೆ, ಇವರೆಲ್ಲ ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡ್ ಬರ್ತಿದ್ದಾರೆ. ಆ ಸ್ಟೂಡೆಂಟ್ಸ್ 10 ಹೇಳ್ತಿದ್ದಾರೆ, ಈ ಬಿಜೆಪಿನ ವೋಟ್ ಮಾಡಿ ನಾವಿವತ್ತು ಪಶ್ಚಾತ್ತಾಪ ಪಡ್ತಾ ಇದೀವಿ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ರಜಾಕ್ ಅವ್ರು ತೋರಿಸಿದ್ರು, ನಮ್ಮ ವೀಕ್ಷಕರು ನಾವು ಶಾಂತ ಚಿತ್ತರಾಗಿ ಇದನ್ನು ಗಮನಿಸಿದ್ವಿ. ಅಷ್ಟೇ ಕೋಆಪರೇಷನ್ ರಜಾಕ್ ಜಿ ನಿಮ್ಮಿಂದ ಬೇಕು. ಯಾಕಂದ್ರೆ ಇವತ್ತು ನಾವು ತೋರಿಸ್ಲಿಕ್ಕೆ ಹೊರಟಿರೋದು ಅಪ್ಪಟ ಸತ್ಯವನ್ನ. ಸತ್ಯ ಏನು ಅಂತ ಹೇಳಿದ್ರೆ ದೃಶ್ಯ ಸಂಖ್ಯೆ 1. ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಟಾ ಬಯಲಾಗ್ಬಿಡ್ಲಿ. ಅಮಾಯಕ ವಿದ್ಯಾರ್ಥಿಗಳ ಕೈಯಲ್ಲಿ ಪೊಲೀಸರ ಲಾಠಿ. ರಜಾಕ್ ಅವರೇ ನೋಡ್ಬೇಕು ಇದನ್ನ, ನಿಮ್ ವಾಯ್ಸ್ ಹೋಗ್ತಿಲ್ಲ, ಪೂರ್ತಿ ದೃಶ್ಯಗಳು ಹೋಗೋ ತನಕ ಅಟ್ಟಾಡಿಸಿ ಪೊಲೀಸರ ಮೇಲೆ ಹೊಡೆದಿದ್ದು. ಹಾಗಾದ್ರೆ ಅಮಾಯಕ ವಿದ್ಯಾರ್ಥಿಗಳ ಇದನ್ನ ನೋಡ್ಬೇಕು ನಮ್ ರಾಜ್ಯದ ಜನ, ದೇಶದ ಜನ. ರಜಾಕ್ ಅವರು ಈ ದೃಶ್ಯ ನೋಡ್ಬೇಕು. ಪೊಲೀಸ್ ವೆಹಿಕಲ್ ಮೇಲೆ ಗೂಂಡಾ ರೀತಿಯಲ್ಲಿ ಕೂತ್ಕೊಂಡಿರುವ ಅಮಾಯಕ ವಿದ್ಯಾರ್ಥಿಗಳು. ದೃಶ್ಯ ಸಂಖ್ಯೆ 4. ಇಟ್ಟಿಗೆ ಜಂತರ್ ಮಂತರ್ನಲ್ಲಿ ಕನ್ಸ್ಟ್ರಕ್ಷನ್ ಯಾವಾಗ ಶುರುವಾಯಿತು ಇಟ್ಟಿಗೆಗಳು ಇವರಿಗೆ ಸಿಗ್ಲಿಕ್ಕೆ? ಪೊಲೀಸರ ಮೇಲೆ ಇಟ್ಟಿಗೆ ಸರ್, ಅದು ಕಲ್ಲು ಮಾತ್ರ ಅಲ್ಲ, ಇಟ್ಟಿಗೆ ಹೊಡೆದಿದ್ದಾರೆ. ಇದು ದೃಶ್ಯ ಸಂಖ್ಯೆ 5. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಯಾವ ವಿದ್ಯಾರ್ಥಿ ಈ ರೀತಿಯಾಗಿ ವರ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದ ನ್ಯಾಯ ಕೇಳೋ ರೀತಿನ ಇದು? ಮೇಡಮ್ ನಾನ್ ಗ್ಯಾರಂಟಿ ಕೊಡ್ತೀವಿ, ಅವ್ರು ಯಾರೋ ಸ್ಟೂಡೆಂಟ್ಸ್ ಅಲ್ಲ ಮೇಡಮ್, ಯಾರೋ ಸ್ಟೂಡೆಂಟ್ಸ್ ಅಲ್ಲ. ಅವರೆಲ್ಲ ಏನಂದ್ರೆ ಸುಮ್ನೆ ಆಂಟಿ ನೇಷನ್ ಯಾರು ಇದ್ಬಾದ್ರೆ ಅವ್ರು ಬಂದಿರೋಂಥವ್ರು. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲೂ ಕೂಡ ಉದ್ಯೋಗ ಬೇಕು ಅಂತ ಇರುವ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ. ಅದೇ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡು ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಅವ್ರದೇ ಸರ್ಕಾರದ ಕೈ ಕೆಳಗಡೆ ನಡೀತಾ ಇರುವ ಈ ಬೃಹತ್ ಭ್ರಷ್ಟಾಚಾರ ಕೆಪಿಎಸ್ಸಿ ಕಾಣೋದಿಲ್ವಾ ನಟರಾಜ್ ಗೌಡ್ರೆ? ಹಿಪೋಕ್ರಸಿ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸರ್ಕಾರದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಆಗ್ಬೋದು, ಯಾವ ಅಧಿಕಾರಿ ಮಾಡಿದ್ರು ಅಷ್ಟೇ ಕೆಪಿಎಸ್ಸಿ ಮೇಲೆ ರಿಫಾರ್ಮ್ ಮಾಡಬೇಕು ಅಂತ ಹೇಳಿ ನಿಮ್ಮ ಡಿಬೇಟ್ ಚಾನಲ್ ಅಲ್ಲೇ 3 ಬಾರಿ 4 ಬಾರಿ ಡಿಬೇಟ್ ಮಾಡಿದೀವಿ. ಅದು ಒಂದು ನಡೀತದೆ. ಇವತ್ತು ಐ ಅಗ್ರಿ, ನೀವು ಹೇಳಿ ಸರಿ ಇದೆ.
21 ಯುವಕರು, ನಮ್ಮ ಮನೆಯ ಮಕ್ಕಳು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. 1 ತಿಂಗಳಿಂದ ಅವರ ಪೋಷಕರು ಆಕ್ರಂದನ, ಆಕ್ರೋಶ, ಪ್ರತಿಭಟನೆ. ಸರ್ಕಾರ ಕಣ್ಣು ಮುಚ್ಚಿಕೊಂಡು ಸತ್ತು ಬಿದ್ದಿದೆ. ನರೇಂದ್ರ ಮೋದಿ ಆದಿಯಾಗಿ ಶಿಕ್ಷಣ ಸಚಿವ, ಗೃಹ ಸಚಿವ ಸತ್ತು ಬಿದ್ದಿದ್ದಾರೆ. ಮಕ್ಕಳು ಹೋರಾಟಕ್ಕೆ ಶುರು ಮಾಡಿದಾಗ ಜಂತರ್ ಮಂತರಲ್ಲಿ ಫಸ್ಟ್ ಯಾರು ಹೊಡೆದ್ರು? ನಾವು 100 ವಿಡಿಯೋ ನೋಡಿದೀವಿ, ನೀವು 10 ವಿಡಿಯೋ ತೋರಿಸಿದ್ದೀರಿ. ಅದನ್ನ ನಾನು ಅಬ್ಜೆಕ್ಟ್ ಮಾಡೋದಿಲ್ಲ. ನಿಮ್ಮನ್ನು ಸೇರಿ ಕೆಲವು ಪ್ರಾಮಾಣಿಕ ಪತ್ರಕರ್ತರಿದ್ದವರು ನೇರವಾಗಿ ವಿಡಿಯೋ ಮಾಡಿ ಲೈವ್ ಕೂಡ ಮಾಡಿದ್ದಾರೆ, ಯಾರು ಹೊಡೆದ್ರು ಅಂತ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ನೇಮ್ ಪ್ಲೇಟ್ ಇಲ್ಲದಂತವರು ಪೊಲೀಸರು ಗೂಂಡಾಗಳ ರೀತಿಯಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಯಾರು ಅವಕಾಶ ಕೊಟ್ಟವರು, ಯಾರು ಆಜ್ಞೆ ಕೊಟ್ಟವರು, ಅವ್ರಿಗೆ ಅಶ್ರು ವಾಯು ಸುರಿಸಲಿಕ್ಕೆ ಯಾರು ಅವಕಾಶ ಕೊಟ್ಟವರು? ನಾನು ಗೃಹ ಸಚಿವರನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಅದು ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ. ನಾನು ಡೆಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. 21 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು, ನಮ್ಮ ಮನೆಯ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು. 21 ಮಕ್ಕಳು. ಇಲ್ಲಿ ರಾಜೀನಾಮೆ ಕೇಳೋಣ ಅಂತಂದ್ರೆ ನಮ್ಮ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ನಾವು ಉತ್ತರದಾಯಿತ್ವ ಕೇಳೋಣ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ. ನಿಮಗ್ ಕೆಪಿಎಸ್ಸಿ ಬೇರೆ ವಿಚಾರ ಆಗಿರ್ಬೋದು ಸರ್, ನಮಗೆ ರಾಜ್ಯ ಅಂತ ಬಂದಾಗ ಫಸ್ಟ್ ಕರ್ನಾಟಕ ದೇಶದ ಪ್ರಶ್ನೆನೂ ಬರುತ್ತೆ. ಬಟ್ ಮೊದಲು ನಮ್ಮ ನಾಡು, ನಮ್ಮ ನಾಡಿನ ವಿದ್ಯಾರ್ಥಿಗಳು ವಿಚಾರ ಅಂತ ಹೇಳುವ ನೀವೇ ಉತ್ತರ ವಿದ್ಯಾರ್ಥಿಗಳು ಹುಬ್ಳಿ ಧಾರವಾಡದಲ್ಲಿ ಪ್ರತಿಭಟನೆ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನು ಅಂಜು ಮಗ ಅಲತ್ತ. ನ್ಯಾಯಕ್ಕೆ ಒಳಗಾಗುವ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಮೋದಿ ಅವ್ರು ಯಾವ ರೀತಿ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಿಮಗನಿಸ್ತಾ ಇದೆಯೋ? ಕೆಪಿಎಸ್ಸಿ ಆಸ್ಪಿರೆಂಟ್ ಗಳಿಗೆ ಅನ್ಯಾಯ ಆಗ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಕೇಳಿದ್ರೆ ಇದು ಸರಿ ಇಲ್ಲ ಅಂತ ಹೇಳಿ ನೀವು ಹೇಳೋಂಗಿಲ್ಲ. ನೀವೇ ಬಟ್ ಆಗ್ತಿರೋದೇನಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದಿಗಳಿಗೆ ವೇದಿಕೆಯನ್ನ ಕೊಟ್ಬಿಟ್ಟಿರೋದು. ಇನ್ನು ಪಾರದರ್ಶಕವಾಗಿ ಪರೀಕ್ಷೆ ಹೆಂಗ್ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳು ಸಲಹೆ ಕೊಡಬೇಕಾಗಿತ್ತು. ಆದ್ರೆ ಹಿಂದೂ ದೇವರ ಅವಹೇಳನಕ್ಕೆ ವೇದಿಕೆ ಆಗೋಗ್ತಾ ಇದೆ ಆ ಪ್ರೊಟೆಸ್ಟ್. ಇದ್ರ ಜೊತೆಯಲ್ಲಿ ಏನಾಗಬೇಕಾಗಿತ್ತು? ಶಿಕ್ಷಣ ಕ್ಷೇತ್ರದಲ್ಲಿ, ಪರೀಕ್ಷಾ ಕ್ಷೇತ್ರದಲ್ಲಿ ವಿಡಿಯೋಗಳಿದೆ, ಜರ್ನಲಿಸ್ಟ್ ರಜಾಕ್ ಅವರು ಕಣ್ಣು ಮುಚ್ಚಿಕೊಂಡು ಅಶೋಕ್ ಅವರೇ ಪ್ರಶ್ನೆ ನನಗೆ ಕಾಮ್ ಡೌನ್. ಅಶೋಕ್ ಜಿ ಕಾಮ್ ಡೌನ್. ಅಮಿತ್ ಶಾ ಗೂಂಡ ಮಕ್ಕಳ ಮೇಲೆ ಅಲ್ಲ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಪ್ರಯತ್ನವನ್ನ ಮಾಡ್ತಾ ಇದ್ರು ರಜಾಕ್ ಅವರು. ಮಹಿಳೆ ಸರ್ ನಿಮ್ಗೆ ಅವಕಾಶ ಸರ್ ಹೋಗ್ತಾ ಇಲ್ಲ. ಬಟ್ ಅದೇ ಮಹಿಳಾ ಪತ್ರಕರ್ತೆ ಬೇರೆ ಚಾನೆಲ್ ಅವ್ರದ್ದು ಅನ್ನೋ ಕಾರಣಕ್ಕೆ ನಾವು ವಿಜುವಲ್ ಪ್ಲೇ ಮಾಡೋಕ್ಕಾಗೋದಿಲ್ಲ. ಅದೇ ಮಹಿಳಾ ಪತ್ರಕರ್ತೆ ಮೇಲೆ ಗೂಂಡಾಗಳ ರೀತಿ ವರ್ತನೆ ಮಾಡ್ತಿದ್ದಾರೆ. ಕಣ್ಣೆ ಕಾಣ್ತಾ ಇಲ್ಲ. ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ.